ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಪಾಂಡುರಂಗ ಕಾಲೋನಿಯ ಪುರುಷೋತ್ತಮ ಮೃತ ದುರ್ದೈವಿ. ಈಗ ವಾರ್ತೆಗಳ ವಿವರ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪನವರು 3 ದಿನಗಳ ಕಾಲ ವಿಜಯನಗರ ಪ್ರವಾಸ ಕೈಗೊಂಡಿದ್ದಾರೆ. ಹೀಗೆ ಜೆಎಸ್ಡಬ್ಲ್ಯೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಉಪಲೋಕಾಯುಕ್ತರು ಇಲ್ಲಿನ ಅಸ್ವಚ್ಛತೆ, ಪಾರ್ಕಿಂಗ್ ಹಾಗೂ ನಿಲ್ದಾಣದಲ್ಲಿನ ಸ್ಟಾಲ್ಗಳಲ್ಲಿ ಮಾರಾಟಕ್ಕೆ ಇರಿಸಿದ್ದ ಅವಧಿ ಮೀರಿದ ವಾಟರ್ ಬಾಟಲ್ ಹಾಗೂ ಇತರೆ ತಿನಿಸುಗಳನ್ನ ನೋಡಿ, ನೀವು ಬದುಕಿ ಆದ್ರೆ ಜನರ ಬದುಕನ್ನ ಒಡೆಯುವ ಕೆಲಸವನ್ನ ಮಾಡಬೇಡಿ ಎಂದು ಸ್ಟಾಲ್ ಮಾಲೀಕರಿಗೆ ತಿಳಿಸಿದ್ರು. ಮತ್ತೆ ಅಷ್ಟೊತ್ತಿಗೆ ಬಿಟ್ಟಂತಿಲ್ಲ 11 ಇದೆ, ಎಲ್ಲ 20 ರೂಪಾಯಿ, ಎಲ್ಲ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ. ಎಲ್ಲಿ ಬಂದಿದೆ 3 ಡೇಸ್ ಬರೀಬೇಕು ರಿಸಿಪ್ಟ್ ಮಾಡಿ ನಾನು ಅದು ಬಂದ್ಮೇಲೆ ನಾನು ರಿಸಿಪ್ಟ್ ಕೊಡೋದು ನಾನು 60 ರೂಪಾಯಿ ನೀವು ಬರೀಬೇಕು. ಯಾವಾಗ ಹಾಕಿದ್ದು ಮತ್ತೆ ಎತ್ಕೊಂಡು ಹೋಗಿದ್ದು ಯಾವಾಗ 2 ಬರ್ದಾಗ ಟೈಮ್ ಗೊತ್ತಾಗ ಈ ತರ ಮಾಡಿದ್ರೆ ಹಿಂಗು. ಟೆಂಡರ್ ಇದೆಯಾ? ಎಷ್ಟು ವರ್ಷ ಇದೆ ಟೆಂಡರು? 3 ವರ್ಷ. ಎಷ್ಟು ವರ್ಷ ಎಷ್ಟು ಇದೆಯಾ? ನೀವು ಗೊತ್ತಾಯ್ತು ನಾವು ಕೆಲಸ ಮಾಡೋರು ಅವರೆಲ್ಲ ಅವ್ನು ಬಂದಲ್ಲಿ ಕೂತ್ಕೊತಾನೆ. ಎಷ್ಟು ಕೊಟ್ಟಿದ್ದೀವಿ ಟೆಂಡರು? ನಿಮ್ಗೆ ಗೊತ್ತಿಲ್ಲ. ಎಕ್ಸಾಮ್ ಬಂದಿದ್ದೀರಾ? ಎಲ್ಲ ಎಕ್ಸಾಮು ಚೆನ್ನಾಗಿ ಬಂದ್ವಿ. ಕಾನ್ಸಂಟ್ರೇಟ್ ಆಗಿ ನೀಟಾಗಿ ಪರ್ಸೆಂಟ್ ಓದ್ಕೊಂಡು ಅರ್ಥ ಮಾಡ್ಕೊಂಡು ಬನ್ನಿ. ಓಕೆ, ಒಳ್ಳೆದಾಗಿ 3 ಜನ ಇವಾಗ ಇಲ್ಲಿ ರೆಗ್ಯುಲರ್ ಆಗಿ ಬರುತ್ತಾ? ಇದೇನಿದೆಲ್ಲ ಇದು ಬೇರೆಯವ್ರು ನಿಂತ್ಕೊಳ್ಳೋಕೆ ಜಾಗ ತಪ್ಪಾಗಲ್ವ? ಮೇಲೆ ಜಾಗ ಇಲ್ವಾ? ಇದಕ್ಕೂ ಲಗೇಜ್ ಮಾಡ್ತಾರ? ಎಷ್ಟಾಗ್ತಾರೆ ಇದಕ್ಕೆ? ಟಿಕೆಟ್ ಕೊಡ್ತಾರ? ಸುಮ್ಮನೆ ಹಂಗೆ ಟಿಕೆಟ್ ಕೊಡ್ತಾರ? ಪಬ್ಲಿಕ್ ಅನ್ಯಾಯ ಅಂತ ಎಕ್ಸ್ಪರ್ಟ್ ಗೊತ್ತಿದೆ. ಅದು ಇದು ಮಾಡಿ ಇಲ್ಲ, ಅದೆಲ್ಲ ಮಾಡೋಂಗಿಲ್ಲ. ನೀವು ಮಾಡಿ, ನೀವು ಬದುಕಿ ಜನಗಳು ಬದುಕು ಹೊಡೆಯೋದು ಬೇಡ. ಚೆಕ್ ಮಾಡಿ, ತಿಂಗಳು ಒಂದಾಗ ಚೆಕ್ ಮಾಡ್ಕೋಬೇಕು. ನೀವು ಆರಾಮಾಗಿ ಬಿಟ್ಕೊಳ್ತೀರ. ಜನಗಳು ಏನು ಬಿಸಿಲು ಬರ್ತಾರೆ ಕೊಡ್ತಾರೆ. ಇಲ್ಲ ಸರ್, ಡೈಲಿ 2 ಲೀಟರ್ ಕೇಸ್ ಸಾಕು ಇಡಲ್ಲ ಸರ್. ಹೇಳ್ರಿ, ನೀರೆಲ್ಲ ಹೇಳಿದ್ದು ನಾನು. ಕೂಲ್ ಡ್ರಿಂಕ್ಸು, ಬಿಸ್ಕೆಟ್ಸು ಎಲ್ಲ ರೀ. ನಾವು ಬದುಕಬೇಕು, ಬೇರೆಯವ್ರು ಬದುಕು ಹಾಳು ಮಾಡಬಾರ್ದು. ನೀವು ಸ್ವಲ್ಪ ನೋಡ್ಬೇಕು. ಅಲ್ಲೊಂದಿದೆ ವಾರ ಒಬ್ಬರು ಇಡಬೇಕು. 1-2 ವಾರ ಇಟ್ಟರೆ ಎಲ್ಲ ಸರೋಗ್ತದಪ್ಪ. ನೀವು ಓಪನ್ ಮಾಡೋದು ಹೆಂಗಿದೆ? ಅಸಹ್ಯ. ಫಸ್ಟ್ ಮಾಡಿ ನೋಡಿಲ್ಲ. ಲೈಸೆನ್ಸ್ ಬೇಡ ಚೆಕ್ ಮಾಡಿದ್ರ ನೋಡಲ್ಲ.
ಮಾರ್ಚ್ ಮುಂದಾಗಿದೆ, 4ನೇ ತಾರೀಕು ಮುಂದಾಗಿದೆ. ಐತಿಹಾಸಿಕ ಹಂಪಿಯಲ್ಲಿ ಹೋಳಿ ಹಬ್ಬವನ್ನ ಪ್ರತಿ ವರ್ಷ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಹೀಗೆ ಇಲ್ಲಿನ ನಿವಾಸಿಗರು ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಪರಸ್ಪರ ಬಣ್ಣ ಎರಚಿ ತಮಟೆ ಬಾರಿಸುತ್ತಾ ಕುಣಿದು ಕುಪ್ಪಳಿಸುತ್ತಾ ರಥದ ಬೀದಿಯಲ್ಲಿ ಸಾಗಿ ಬರುತ್ತಾರೆ. ಹೀಗೆ ರಂಗಿನಾಟವನ್ನ ವೀಕ್ಷಿಸಿದ ವಿದೇಶಿ ಪ್ರವಾಸಿಗರು ತಾವು ಕೂಡ ಸ್ವಪ್ರೇರಿತವಾಗಿ ಸ್ಥಳೀಯ ನಿವಾಸಿಗರೊಂದಿಗೆ ಪರಸ್ಪರ ಬಣ್ಣ ಎರಚಿ ತಮಟೆಯನ್ನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಈ ವೇಳೆ ಸೂಕ್ತ ಬಂದೋಬಸ್ತ್ ಮಾಡಲಾಗಿತ್ತು. अच्छा है ना अच्छा
ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ನಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡಿಕೊಂಡು ಬರಲಾಗುತ್ತಿದೆ. ಹೀಗೆ ವಿಜಯನಗರ ಜಿಲ್ಲೆಯಲ್ಲಿ 250 ವಿದ್ಯಾರ್ಥಿಗಳಿಗೆ ತಲಾ 2,000 ರೂಪಾಯಿ ಶಿಷ್ಯ ವೇತನ ನೀಡಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಕೈಗೊಂಡ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಹೆಚ್ಚಿನ ಅಂಕ ಪಡೆದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯ 250 ವಿದ್ಯಾರ್ಥಿಗಳಿಗೆ ತಲಾ 2,000 ರೂಪಾಯಿಯಂತೆ ಶಿಷ್ಯ ವೇತನ ನೀಡಿ ಪ್ರೋತ್ಸಾಹಿಸಲಾಯಿತು. ಇದಕ್ಕೂ ಮುನ್ನ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ನ ದಕ್ಷಿಣ ಕರ್ನಾಟಕದ ಮುಖ್ಯಸ್ಥ ರಘುರವರು ಸಂಸ್ಥೆಯ ಉಗಮ ಹಾಗೂ ಉದ್ದೇಶಗಳ ಕುರಿತು ಪ್ರಾಸ್ತಾವಿಕ ನುಡಿಗಳಲ್ಲಿ ಪರಿಚಯಿಸಿಕೊಟ್ಟರು. 1999 ಕುಣಿಗಲ್ನಲ್ಲಿ ಓಪನ್ ಆಗಿರ್ತಕ್ಕಂತಹ ಇದು ಒಂದು ಸಂಸ್ಥೆ. ಮೊದಲು ಟ್ರಸ್ಟ್ ಆಗಿ ಆಯಿತು. ಆನಂತರ NBFC MFI ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಕಂಪನಿ, ಸೊ ಹಣಕಾಸು ಸಂಸ್ಥೆಯಾಗಿ ಹೊರಹೊಮ್ಮ ಇರ್ತಕ್ಕಂಥದ್ದು. ಇದು ಫಸ್ಟ್ ಓಪನ್ ಆಗಿದ್ದು ಕುಣಿಗಲಲ್ಲಿ, ನಮ್ಮ ಕರ್ನಾಟಕದಲ್ಲಿ ಒಂದೇ ಬ್ರಾಂಚ್ ಇತ್ತು. ಇವಾಗ 250 ಬ್ರಾಂಚ್ಗಳಿದೆ. ಅದೇ ರೀತಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಮತ್ತು ಎಲ್ಲಾ ತಾಲೂಕುಗಳಲ್ಲೂ ಕೂಡ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದೆ. ಜೊತೆಗೆ ಕರ್ನಾಟಕದಲ್ಲೇ ಬೇರೆ ರಾಜ್ಯಗಳಲ್ಲೂ ಕೂಡ 11 ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತಾ ಬಂದಿದೆ. ಈ ಸಂಸ್ಥೆಯ ಉದ್ದೇಶ ಏನಪ್ಪಾ? ಸಂಸ್ಥೆ ಮೈಕ್ರೋ ಫೈನಾನ್ಸ್ ಅಂತ ನಿಮಗೆ ಗೊತ್ತಿರಬೇಕು, ಬರೀ ಹಣಕಾಸು ಸಂಸ್ಥೆ ಇದು. ಬಡತನ ಇರ್ತಕ್ಕಂಥವರಿಗೆ ಸಾಲ ಕೊಡ್ತಕ್ಕಂಥ ಸಂಸ್ಥೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಸೊ ನಾವು ಸಾಲ ಕೊಡೋದು ಜೊತೆಗಿನಲ್ಲಿ. ಸೊ ಒಂದು ಸಣ್ಣ ಪ್ರಮಾಣದ ಆರ್ಥಿಕವಾಗಿ ಬಡತನದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಅವರನ್ನ ಆರ್ಥಿಕ ಸಬಲೀಕರಣಗೊಳಿಸಲಿಕ್ಕೋಸ್ಕರ ಸಣ್ಣ ಸಾಲಗಳನ್ನ ನೀಡಿ ಅವರ ಆದಾಯ ಉತ್ಪನ್ನ ಕಾರ್ಯಗಳಿಗೆ ಬಂಡವಾಳಗಳನ್ನ ತೊಡಗಿಸಿಕೊಂಡು ಆ ಬಂಡವಾಳದಿಂದ ಬಂದಿರತಕ್ಕಂತಹ ಹಣಕಾಸನ್ನ ಅವರು ನಿಗದಿತ ಸಮಯದಲ್ಲಿ ತುಂಬಿಕೊಂಡು ಇವತ್ತ 26 ವರ್ಷಗಳ ಕಾಲ ಸತತವಾಗಿ ನಮ್ಮ ಸಂಸ್ಥೆನ ತುಂಬ ಹೃದಯದಿಂದ ಆಧರಿಸಿ ನಮ್ಮ ಸಂಸ್ಥೆಗೆ ಸಾಕಷ್ಟು ಮೆಂಬರ್ಗಳು ಅರ್ಥ ಇದೆಯಾ. ಇವತ್ತು ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೂ ಕೂಡ ಹತ್ತತ್ರ ಕನಿಷ್ಠ ಪಕ್ಷ ಅಂದ್ರೆ ನಮ್ಗೆ 5 ಲಕ್ಷ ಮಹಿಳೆಯರು ಯಾರಿದ್ದಾರೆ ಅವರು ಕೂಡ ಸಣ್ಣ ಸಾಲದ ಆರ್ಥಿಕ ನೆರವನ್ನು ಪಡೆದುಕೊಂಡು ಅವ್ರ ಕುಟುಂಬದ ಸಮಗ್ರ ಅಭಿವೃದ್ಧಿಗೆ ಕಾರಣಭೂತರಾಗಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ. ಶಿಕ್ಷಣಕ್ಕಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಹೈನುಗಾರಿಕೆಗೆ ಸಂಬಂಧಪಟ್ಟದ್ದಾಗಿರ್ಬೋದು. ಸೊ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಮಾಡೋದ್ರ ಮುಖಾಂತರ ಜನಗಳ ಮನ ಮುಟ್ಟುವ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ನಾವು ತಾಲೂಕುಗಳನ್ನು ಕೂಡ ಶಿಕ್ಷಣಕ್ಕೆ ಏನೀಗ ಶಿಶು ವೇತನ ಅಥವಾ ವಿದ್ಯಾರ್ಥಿ ವೇತನ ಅಂತ ಸುಮಾರು ನಾವು ಇಲ್ಲಿ ಕನಿಷ್ಠ ಅಂಕಗಳನ್ನು ಕೂಡ 5,000 ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂಥ 60 ಅಂಕಗಳನ್ನ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡೋದ್ರ ಮುಖಾಂತರ ಯಶಸ್ವಿಯಾಗಿದ್ದೀವಿ. ಇನ್ನೂ ಕೂಡ ನಮ್ಗೆ 2 ಶಿವಮೊಗ್ಗ, ಹಾವೇರಿ 2 ಬಾಕಿ ಇದೆ. ಖಂಡಿತ ಅಲ್ಲಿರ್ತಕ್ಕಂಥ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೂ ಕೂಡ ಈ ಶಿಶು ವೇತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದೇ ತಿಂಗಳೊಳಗಡೆ. ಸೊ ಇದೇ ತರ ಪ್ರೋತ್ಸಾಹ ಕೊಟ್ಟು ವಿದ್ಯಾರ್ಥಿನಿಯರು ಯಶಸ್ವಿಯಾಗಿ ಕೊಡಿಸಿದ್ರೆ ಇನ್ನೂ ಇದಕ್ಕಿಂತಲೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಈ ಬಿಎಸ್ಎಸ್ ಸಂಸ್ಥೆ ಅಂತ ಕೊಡುತ್ತೆ, ಒದಗಿಸ್ಕೊಡುತ್ತೆ. ನಿಮ್ಮ ಕುಟುಂಬಗಳ ಆಧಾರವಾಗಿ ನಿಲ್ಲುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ಭರವಸೆ ನಾನು ಕೊಡ್ತಾ ಇದ್ದೀನಿ. ನಂತರ ಸಂಸ್ಥೆಯ ವಿಜಯನಗರ ಜಿಲ್ಲಾ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಬಾಲಕೃಷ್ಣ ಭಟ್ ರವರು ಮಾತನಾಡಿ, ತಾಂತ್ರಿಕ ಪದವಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಬ್ಯಾಂಕ್ಗಳಲ್ಲಿ ಜಾಯಿಂಟ್ ಅಕೌಂಟ್ ಮಾಡಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ 4 ಲಕ್ಷ ಮೊತ್ತದ ಸಾಲ ಪಡೆಯಬಹುದಾಗಿದೆ. ವಿದ್ಯಾರ್ಥಿಗಳು ಆರ್ಥಿಕವಾಗಿ ದುರ್ಬಲರಾಗಿದ್ದಲ್ಲಿ 5 ವರ್ಷಗಳ ಕಾಲ ಸಾಲದ ಬಡ್ಡಿಯನ್ನ ಸರ್ಕಾರವೇ ಭರಿಸಲಿದೆ. ಬಡ ವಿದ್ಯಾರ್ಥಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ರು. ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ದಿದ್ರು ಅವರಿಗೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿಕೊಳ್ಳಿ. ಒಂದು ತಂದೆ ಜೊತೆ ಜಾಯಿಂಟ್ ಅಕೌಂಟ್ ಮಾಡಬೇಕು, ಇಲ್ಲ ತಾಯಿ ಜೊತೆ ಜಾಯಿಂಟ್ ಅಕೌಂಟ್ ಮಾಡಬೇಕು. 4 ವರ್ಷದಿಂದ ಅವರು ಇನ್ಕಮ್ ಕ್ರೈಟೀರಿಯಾ ಕಡಿಮೆ ಇದ್ರೆ ಅವರಿಗೆ ಗೌರ್ಮೆಂಟ್ ನವರಿಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಮಾಡ್ಕೊಡ್ತಾರೆ. ಅಂದ್ರೆ ನೀವು 4 ವರ್ಷದಿಂದ ಪ್ಲಸ್ 1 ವರ್ಷ ಹೊರಗಡೆ ಕೊಡ್ತಾರೆ. ಅಂದ್ರೆ 5 ವರ್ಷ ನೀವು ಕಲಿಬೇಕಾಗಿದ್ರೆ ಏನ್ ಇಂಟ್ರೆಸ್ಟ್ ಬರುತ್ತೆ ಅದನ್ನು ಗೌರ್ಮೆಂಟ್ ನವರು ರಿಇಂಬರ್ಸ್ಮೆಂಟ್ ಮಾಡ್ತಾರೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೋಬೇಕು. ನೀವು 4 ಲಕ್ಷ ತಗೊಂಡು
5ನೇ ವರ್ಷಕ್ಕೆ ನೀವು ಆ್ಯಕ್ಚುಲಿ ನಿಮಗೆ ಜಾಬ್ ಸಿಕ್ಕಿದ್ರೆ ಇಮಿಡಿಯೇಟ್ ಕೊಡಬೇಕಾಗುತ್ತೆ. ಜಾಬ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವರ್ಷ ಟೈಮ್ ಮಾನಿಟರಿಂಗ್ ಇರುತ್ತೆ. ಅಲ್ಲಿ ತನಕ ನೀವು ಇಂಟ್ರೆಸ್ಟ್ ಏನು ಬೀಳ್ತಾ ಅದನ್ನು ಗವರ್ಮೆಂಟ್ನವರು ಬ್ಯಾನ್ ಮಾಡ್ತಾರೆ. ಬಟ್ ಆದರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಬ್ಯಾಂಕಿಗೆ ಕೊಡಬೇಕಾಗುತ್ತೆ. ನನ್ನ ಲೋ ಇನ್ಕಮ್ ಇದೆ ಅಂತ ಮಾಡಿದ್ರೆ. ದಿನಾಂಕ 14ರಂದು ನಗರದಲ್ಲಿ ಹೋಳಿ ಆಚರಣೆಯನ್ನ ಕೈಗೊಳ್ಳಲಾಗಿ ಮೆಹರುವಾಡಿ ಸಮಾಜದವರು ತಮ್ಮ ದೈನಂದಿನ ವ್ಯವಹಾರ ವಹಿವಾಟುಗಳಿಗೆ ಬ್ರೇಕ್ ಹಾಕಿ ಹೋಳಿ ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಹೀಗೆ ಪರಸ್ಪರ ಬಣ್ಣ ಎರಚಿ ದಾಂಡಿಯಾಕ್ಕೆ ಹೆಜ್ಜೆ ಹಾಕುತ್ತಾ ಹೋಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರು.
ಈಗ ಕಾಣೆಯಾದ ವ್ಯಕ್ತಿಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 37 ವರ್ಷದ ಕೆ ಸುರೇಶ್ ಎಂಬ ವ್ಯಕ್ತಿ 2023ರ ಸೆಪ್ಟೆಂಬರ್ 8ರಿಂದ ಕಾಣೆಯಾಗಿದ್ದಾನೆ. ಕಳೆದ 10 ವರ್ಷಗಳಿಂದ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದ ಈ ವ್ಯಕ್ತಿಗೆ ಹಲವೆಡೆ ಚಿಕಿತ್ಸೆ ಕೊಡಿಸಿದ್ದರೂ ಕೂಡ ಗುಣಮುಖನಾಗಲಿಲ್ಲವೆಂದು ಈತನ ತಾಯಿ ತಿಳಿಸಿದ್ದಾರೆ. ಹೀಗೆ 2023ರ ಸೆಪ್ಟೆಂಬರ್ ತಿಂಗಳ 8ರಂದು ತಮಿಳುನಾಡಿನ ಪುಣ್ಯೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೋಗಿರುವ ಸುರೇಶ್ ಈವರೆಗೂ ಮರಳಿ ಮನೆಗೆ ಬಂದಿರುವುದಿಲ್ಲ. ಹಾಗಾಗಿ ಈ ಭಾವಚಿತ್ರದಲ್ಲಿರುವ 37 ವರ್ಷದ ಕೆ ಸುರೇಶ್ ಯಾರಿಗಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಈಗ ಅಪಘಾತದ ಕುರಿತು ವರದಿ. ದಿನಾಂಕ 14ರಂದು ರಾತ್ರಿ ಹೊಸಪೇಟೆ ರೈಲ್ವೆ ನಿಲ್ದಾಣದಲ್ಲಿ ವ್ಯಕ್ತಿಯೊಬ್ಬ ಆಕಸ್ಮಿಕವಾಗಿ ಚಲಿಸುತ್ತಿದ್ದ ರೈಲಿಗೆ ಸಿಲುಕಿ ಸಾವಿಗೀಡಾಗಿದ್ದಾನೆ. ಅನಂತಶಯನಗುಡಿಯ ಪಾಂಡುರಂಗ ಕಾಲೋನಿಯ ನಿವಾಸಿಯಾದ ಪುರುಷೋತ್ತಮ ನಾಯ್ಕ ಮೃತ ದುರ್ದೈವಿಯಾಗಿದ್ದಾನೆ. ಈ ಕುರಿತಾಗಿ ಬಳ್ಳಾರಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾಲೋನಿಯ ಪುರುಷೋತ್ತಮ ಮೃತ ದುರ್ದೈವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.